ಅಬಕಾರಿ ಅಧಿಕಾರಿಗಳಿಗೆ ಗಾಢ ನಿದ್ದೆಯಿಂದ ಎದ್ದೇಳಿ ಅನ್ನೋ ಸೂಚನೆಯನ್ನು ಹೊರಡಿಸಲಾಗಿದೆ. ಕುಡುಕರ ಕಾಟಕ್ಕೆ ಹೈರಾಣಾಗಿದ್ದಾರೆ ಸಾರ್ವಜನಿಕರು. ಇಂದು ಚರಂಡಿ ವಾಸನೆ ಕಥೆಯಲ್ಲ, ಇದು ಚರಂಡಿ ವಾಸನೆಯ ಕಥೆಯಲ್ಲ, ಮದ್ಯದ ವಾಸನೆ ಕಥೆಯಾಗಿದೆ. ಕುಡುಕರ ಕಾಟಕ್ಕೆ ಹೈರಾಣಾಗಿದ್ದಾರೆ ಸಾರ್ವಜನಿಕರು. ಇದು ಚರಂಡಿ ವಾಸನೆ ಕಥೆಯಲ್ಲ, ಮದ್ಯದ ವಾಸನೆಯ ಕಥೆಯಾಗಿದೆ. ಶಿವಮೊಗ್ಗದ ಬೊಮ್ಮನಕಟ್ಟೆ ಆಶ್ರಯ ಬಡಾವಣೆಯಲ್ಲಿರುವಂತಹ ಬಾರ್ ಇದಾಗಿದೆ. ಕುಡುಕರ ಕಾಟಕ್ಕೆ ರಾತ್ರಿ ಓಡಾಡಲು ಕೂಡ ಜನರು ಹೆದರ್ತಾ ಇದ್ದಾರೆ. ನಿತ್ಯ ಮೂಗು ಮುಚ್ಚಿಕೊಂಡು ಓಡಾಡ್ತಾ ಇದ್ದಾರೆ ಅಲ್ಲಿಯ ಜನರು. ಅಲ್ಲಿಯ ಜನರ ಗೋಳನ್ನ ಕೇಳೋರೇ ಇಲ್ವಾ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ. ಈಗ ಜನರ ವಿರೋಧದ ಮಧ್ಯೆ ಪ್ರಾರಂಭವಾಗಿತ್ತು ಈ ಮದ್ಯದ ಅಂಗಡಿ. ನಿಯಮವನ್ನ ಉಲ್ಲಂಘಿಸಿ ಮದ್ಯವನ್ನ ಮಾರಾಟ ಮಾಡಲಾಗ್ತಾ ಇತ್ತು. MRPಗಿಂತ ಅಧಿಕ ಬೆಲೆಯನ್ನ ಕೊಟ್ಟು ಜನರು ಖರೀದಿಸ್ತಾ ಇದ್ರು ಮದ್ಯವನ್ನ. ಇಲ್ಲಿ ಸ್ಥಳದಲ್ಲೇ ಕುಡಿಯಲು ಅವಕಾಶವನ್ನ ಮಾಡಿಕೊಟ್ಟಿತ್ತು ಆ ಬಾರು. ಈ ಅಬಕಾರಿ ಅಧಿಕಾರಿಗಳಿಗೆ ದೂರು ನೀಡಿದರೂ ನಯಾ ಪೈಸೆ ಏನೂ ಕ್ರಮವನ್ನು ಕೈಗೊಂಡಿಲ್ಲ. ಮದ್ಯದ ಅಂಗಡಿ ತೆರವಿಗೆ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಓಡಾಡೋಕ್ಕೂ ಕೂಡ ದುಸ್ತರವಾಗಿದೆ. ಆ ರೀತಿಯಂಥ ಪರಿಸ್ಥಿತಿಯಾಗಿದೆ ಈಗ ಅಲ್ಲಿ. ಕುಡುಕರ ಕಾಟಕ್ಕೆ ಹೈರಾಣಾಗಿದ್ದಾರೆ ಸಾರ್ವಜನಿಕರು. ಇದು ಏನೋ ಚರಂಡಿ ವಾಸನೆ ಕಥೆಯಲ್ಲ, ಮದ್ಯದ ವಾಸನೆ ಕಥೆ ಇದು. ಆ ಬಾರ್ ಮುಂದೆ ಓಡಾಡೋಕ್ಕೂ ಕೂಡ ಜನರು ಪರದಾಡ್ತಾ ಇದ್ದಾರೆ. ಶಿವಮೊಗ್ಗದ ಬೊಮ್ಮನಕಟ್ಟೆಯಲ್ಲಿ ಬಾರ್ ಮುಚ್ಚಿಸುವಂತೆ ಈಗಾಗಲೇ ಸಾರ್ವಜನಿಕರು ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಅಬಕಾರಿ ಅಧಿಕಾರಿಗಳೇ ಗಾಢ ನಿದ್ರೆಯಿಂದ ದಯವಿಟ್ಟು ಎದ್ದೇಳಿ ಅಂತ ಈಗಾಗಲೇ ಅಲ್ಲಿಯ ಸಾರ್ವಜನಿಕರು ರೊಚ್ಚಿಗಿದ್ದರು. ಜೂನ್ 10ನೇ ತಾರೀಕು ಸಮೇತ ಆಶ್ರಯ ಯೋಜನೆಯಿಂದ ತುಂಬಾ ಜನ ಹುಡುಗರು ಹೋಗ್ಬಿಟ್ಟು ಅಬಕಾರಿ ಇಲಾಖೆಯವರಿಗೆ ನಾವು ಮನವಿ ಕೊಟ್ಟಿದ್ವಿ. ಏನಂತ ಹೇಳಿದ್ರೆ ಬೊಮ್ಮನಕಟ್ಟೆ ದುರ್ಗಾ ಬಾರು ಏನು ವೈಟ್ ಶಾಪ್ ಇದೆ, ಅದು MRP ಇರೋದು, MRP ಅಮೌಂಟ್ ತಗೊಂತಿಲ್ಲ ಅಂತ ಒಂದು. ಇನ್ನೊಂದು ಸಾರ್ವಜನಿಕರಿಗೆ ತೊಂದರೆ ಮಾಡ್ತೀರ ಅಂತ ಬೊಮ್ಮನಕಟ್ಟೆಯಿಂದ ಬಸವನಗಂಗೆ ಓಡಾಡೋ ಜಾಗದಲ್ಲಿ 1 ಕಿಲೋಮೀಟರ್ ಯಾವುದೇ ರೀತಿ ಮನೆಗಳಿಲ್ಲ, ಜನಗಳು ಸಂಚಾರನೂ ಮಾಡಲ್ಲ. ಅದ್ರ ಮಧ್ಯದಲ್ಲಿರುವಂತ ಈ ದುರ್ಗಾ ಬಾರು 10:30 ಆದ್ರೂ ಕ್ಲೋಸ್ ಮಾಡಿರಲ್ಲ ಒಂದೊಂದ್ಸಲ. ಅವತ್ತಿಗೆ 8 ಗಂಟೆ 9 ಗಂಟೆಗೆ ಇಲ್ಲೇ ಕುಡಿಯಕ್ಕೆ ಕೊಡೋದ್ರಿಂದ ಏನಾಗುತ್ತೆ, ತೊಂದರೆ ಮಾಡೋ ಕೆಲಸ ಇದೆ. ಇನ್ನೊಂದು ಕಲ್ಪನೆಗೂ ನಾವು ಇನ್ಫಾರ್ಮ್ ಮಾಡಿದ್ವಿ. ಯಾವ್ದು ಸಿಟಿಯಲ್ಲೆಲ್ಲ ಕ್ಲೋಸ್ ಆದಾಗ ಇದು ಗ್ರಾಮಾಂತರ ಲೈಸೆನ್ಸ್ ಇರೋದಕ್ಕೆ ಇದು ಓಪನ್ ಇರ್ತಾ ಇದ್ರು, ಸಾವಿರಾರು ಜನ ಇಲ್ಲಿಗೆ ಬರ್ತಾ ಇದ್ರು. ಅಲ್ಲಿ ಟ್ರಾಫಿಕ್ ಸಮಸ್ಯೆಯಾಗಿ ಒಬ್ಬ ಮನೆ ಅಂತ ಒಳ್ಳೆ ತೀರ್ಕೊಂಡು ಕೂಡ ಹೋಗಿದೆ 2 ವರ್ಷದಿಂದ. ಅದಾದ್ಮೇಲೆ ಪ್ರತಿ ಸಲನೂ ನಾವು ಅಬಕಾರಿಯವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರು ಕ್ಲೋಸ್ ಮಾಡ್ಸಕ್ ಬರಲ್ಲ, ಅಥವಾ ಅವ್ರಿಗೆ ಇನ್ಫಾರ್ಮ್ ಮಾಡಕ್ಕೂ ಬರಲ್ಲ. ಅವ್ರೇನ್ ನಾವು ಪ್ರತಿ ಸಲ ನಾವು ಲೋಕಲ್ ಪೊಲೀಸ್ ಸ್ಟೇಷನ್, ವಿನಾಮನಗರದ ಪೊಲೀಸ್ ಸ್ಟೇಷನ್ ಅವ್ರಿಗೆ ಯಾರಿಗಾದ್ರೂ ಹೇಳಿ ಅವರೇ ಬಂದು ಕ್ಲೋಸ್ ಮಾಡೋ ಪರಿಸ್ಥಿತಿ ಇದೆ. ಇದೇ ರೀತಿ ಮುಂದುವರಿಬಾರ್ದು. ಮತ್ತೆ ಈಗ ನೋಡ್ಬೋದು, ಕುಡಿಯಕ್ಕೆಲ್ಲ ಇಲ್ಲೇ ಕೊಡೋದ್ರಿಂದ ಸಿಕ್ಕಾಪಟ್ಟೆ ಗಲೀಜ್ ಮಾಡಿಟ್ಟಿದ್ದಾರೆ ಅಕ್ಕಪಕ್ಕನು. ಮತ್ತೆ ಅಕ್ಕಪಕ್ಕ ಕುಡಿದ್ಬಿಟ್ಟು ಓಡಾಡೋದು, ಅವ್ರ ಮನೆಗೆ ಓಡಾಡೋದು, ಚಾಕು ಚೂರಿ ಇಟ್ಕೊಂಡು ಇಲ್ಲೆಲ್ಲ ಓಡಾಡೋದು, ತುಂಬಾ ದುರ್ಘಟನೆಗಳು ನಡೆದಿದೆ. ಇದಕ್ಕೆ ಪೊಲೀಸ್ ಸ್ಟೇಷನ್ಗೂ ಕೂಡ ಮಾಹಿತಿ ಇದೆ, ಅಬಕಾರಿ ಇಲಾಖೆಯವ್ರಿಗೂ ಮಾಹಿತಿ ಇದೆ, ವಿತ್ ವಿಡಿಯೋ ಪ್ರೂಫ್ ಇವ್ರ ಇದ್ರಲ್ಲ ಇದೆ. ಮತ್ತೆ ನಮ್ಗೆ ಆಲ್ರೆಡಿ ನಮ್ಮ ಹತ್ರ ಇದೆಲ್ಲದಕ್ಕೂ ಡಾಕ್ಯುಮೆಂಟ್ ಸಮೇತ ಇದೆ, ವಿಡಿಯೋ ರೆಕಾರ್ಡು ನಮ್ಮ ಹತ್ರ ಇದೆ. ಇದಕ್ಕೆಲ್ಲ ಸೇರಿ ಜೂನ್ 10ನೇ ತಾರೀಕು ಕೊಟ್ಟರ ನಾವು ಮನವಿಗೆ ಕಂಪ್ಲೇಂಟ್ಗೆ ಇವತ್ತಿಗೂ ಸಮೇತ ಅವ್ರು ಆಕ್ಷನ್ ಕೂಡ ತಗೊಂಡಿಲ್ಲ ಒಂದು. ಆಮೇಲೆ ಯಾವುದೇ ರೀತಿ ಹಿಂಬರ ನಮ್ಗೆ ಕೊಡಲಿಲ್ಲ. ಅಬಕಾರಿ ಇಲಾಖೆ ಕೈ ತೋರಿಸಿಲ್ಲ, ಇಲ್ಲ ದುರ್ಗಾಸಿಗೆ ಅವರಿಗೆ ಸರೆಂಡರ್ ಆಗಿದ್ದಾರೆ ಅಂತಲೂ ಗೊತ್ತಿಲ್ಲ. ದಯಮಾಡಿ ಅಬಕಾರಿ DC ಇಲ್ಲಿಗೆ ಬರಬೇಕು, ಇದನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸುವಂತ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಾನೂನು ರೀತಿಯಲ್ಲಿ ಹೇಗೆ ನಡೀಬೇಕು, ಎಲ್ಲ ಏನೆಂಡಿಗಳು ಹೇಗೆ ನಡೆಯುತ್ತೆ ಹಾಗೆ ಇದನ್ನು ಮುಂದುವರಿಸಬೇಕು ಅಂತ ಮೂಲಕ ಕೇಳಕ್ಕೆ ಇಷ್ಟಪಡ್ತೀವಿ. ಇನ್ನು ಅಲ್ಲಿರುವಂಥ ಕುಡುಕರ ಕಾಟಕ್ಕೆ ರಾತ್ರಿ ಓಡಾಡಲು ಕೂಡ ಜನರು ಭಯ ಪಡ್ತಾ ಇದ್ದಾರೆ. ಅದೆಷ್ಟೋ ಬಾರಿ ನಾವು ಮನವಿಯನ್ನು ಸಲ್ಲಿಸಿದ್ರೂ ಸಹಿತ ಅಬಕಾರಿ ಇಲಾಖೆ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಅಂತ ಅಲ್ಲಿಯ ಜನರು ಈಗಾಗಲೇ ಹುರಿದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ. ಮದ್ಯದಂಗಡಿ ತೆರವಿಗೆ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಬೊಮ್ಮನಕಟ್ಟೆಯ ಆಶ್ರಯ ಬಡಾವಣೆಯಲ್ಲಿರುವಂಥ ಮದ್ಯದಂಗಡಿ ಇದಾಗಿದೆ. ಅಲ್ಲಿಯೇ ಕುಡಿಯಲಿಕ್ಕೆ ವ್ಯವಸ್ಥೆ ಮಾಡಿರುವಂಥ ಹಿನ್ನೆಲೆ ಟೆಟ್ರಾ ಪ್ಯಾಕ್ಗಳನ್ನು ಯಾವ ರೀತಿ ರಸ್ತೆಯಲ್ಲಿ ಬಿಸಾಕಿದ್ದಾರೆ ಅನ್ನೋದನ್ನು ಗಮನಿಸ್ಬೋದು ನೀವು. ನೀರಿನ ಬಾಟ್ಲಿಗಳು, ಟೆಟ್ರಾ ಪ್ಯಾಕ್ಗಳು, ಅದರ ವಾಸನೆಗೆ ಜನರು ಓಡಾಡೋಕ್ಕೂ ಕೂಡ ದುಸ್ತರ ಉಂಟಾಗಿದೆ. ಈಗಾಗಲೇ ಕುಡುಕರ ಕಾಟಕ್ಕೆ ರಾತ್ರಿ ಜನರು ಒದ್ದಾಡ್ತಾ ಇದ್ದಾರೆ ಓಡಾಡಲಿಕ್ಕೆ.